I am with all my Lakshmi draped so beautifully. ಕೈನ ಹೇಗೆ ಹೊಲಿಬೇಕು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಫಸ್ಟ್ ಎಂಟ್ರಿ ಬಂದು ನೀವು ಸ್ಯಾರಿ ಪ್ರೀ ಪ್ಲೀಟಿಂಗ್ ಆಗ್ಲಿ ಅಪ್ಪರ್ ಬಾಡಿ ಮಾಡ್ಸೋದಿಕ್ಕಾಗ್ಲಿ ಬೆಳಗ್ಗೆಯಿಂದ ಇಷ್ಟೆಲ್ಲಾ ಮಾಡಿದ್ವಾ ನಾವು. ಇದೆಲ್ಲ ಬೆಳ್ಳಿ ಮುಖವಾಡಗಳಿರುತ್ತೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅದಕ್ಕೆ ಒಂದ್ ಡೈಲಾಗ್ ಹೊಡೆದಿದೆ, ನಗ್ತಾ ಇತ್ತೆ ಮಗ. ಅದಕ್ಕೆ ಆಲ್ಮೋಸ್ಟ್ ಒಂದ್ 12 ಅಪ್ಪರ್ ಬಾಡಿ ಇತ್ತು. ನಗು ಏನು ಅಂದ್ರೆ ನನ್ನ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಆಫ್ ಸ್ಯಾರಿ ಡ್ರೇಪಿಂಗ್. ನೀವೆಲ್ಲ ನೋಡ್ತಾ ಇದೀರಲ್ಲ, ನೆನ್ನೆ ಎಲ್ಲ ಬರೀ ಸೆಮಿ ಡ್ರೇಪಿಂಗು ಮತ್ತೆ ಪ್ರೀ ಪ್ಲೀಟಿಂಗು ಅದೆಲ್ಲ ಮುಗಿಸಿದೀವಿ. ಯಾಕಂದ್ರೆ ಅವನ್ನೆಲ್ಲ ಡಿಸ್ಪ್ಯಾಚ್ ಮಾಡ್ಬಿಟ್ರೆ ನೋಡಿ ಇವತ್ತು ಬಂದಿರೋದು ಇದೆಲ್ಲ 1 2 3 ಜನ. ಅವ್ರು ಪದ್ಮಾಸನ ಡಬಲ್ ಬಾರ್ಡರ್ ಹೇಳಿದ್ದಾರೆ, ಇವರು ಮಧ್ವನ್ಗಿತ್ತಿ ಹೇಳಿದ್ದಾರೆ. ಮಧ್ವನ್ಗಿತ್ತಿ ಹ್ಯಾಂಡ್ಸ್ ಕೂಡ ನನ್ನ ಹತ್ರನೇ ಪರ್ಚೇಸ್ ಮಾಡಿದ್ರು. ಅದಲ್ಲದೆ ಇವ್ರದ್ದು ಸ್ಟೈಲ್ ಚೆಕ್ ಮಾಡ್ಬೇಕು. ಸೊ 3 ಹೊಸದ್ ಬಂದಿದೆ. ಸೊ ಇದೇನ್ ನೆನ್ನೆ ಮಾಡಿದೀವಿ ಅಂತ ನಿಮ್ಗೆಲ್ಲ ತೋರಿಸಿದ್ನೋ ಇದನ್ನೆಲ್ಲ ಈಗ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಫೋಟೋ ಕಳ್ಸಿದೀನಿ. ಡಿಸ್ಪ್ಯಾಚ್ ಆಗ್ಬೇಕು ಇವತ್ತು. ಬಹುಶಃ ಇಲ್ಲಿರೋ ಐಡಲ್ಸ್ ಎಲ್ಲ ರೆಡಿ ಆಗತ್ತೆ, ನಾಳೆನೆ ಡಿಸ್ಪ್ಯಾಚ್ ಮಾಡೋದು. ಯಾಕಂದ್ರೆ ಲೇಟ್ ಆದ್ರೆ ಮತ್ತೆ ಬಂದ್ ತಗೊಂಡ್ ಹೋಗ್ಲಿಕ್ಕೆ ಅವ್ರ ಕಷ್ಟ ಆಗುತ್ತೆ ಅಂತ. ಅದಲ್ಲದೆ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ ನೋಡಿ. ಮುಖವಾಡಗಳು ಪೇಂಟಿಂಗ್ ಕೊಟ್ಟಿದ್ರು ಲಾಸ್ಟ್ ವೀಕ್ 3 ಮುಖವಾಡ. ಇದೆಲ್ಲ ಬೆಳ್ಳಿ ಮುಖವಾಡಗಳಿರುತ್ತೆ. ಯೂಶಲಿ ಕ್ಲೈಂಟ್ಸ್ ಗಳು ಹೆಸರು ಬರೆದು ಕೊಟ್ಟಿರ್ತಾರೆ. ಇವ್ರದೊಂದು ಈ ತರ ಸ್ಕಿನ್ ಆರೆಂಜ್ ಶೇಡ್ ಬೇಕು ಅಂತ ಹೇಳಿದ್ರು. ಇವ್ರದೊಂದು ದೊಡ್ಡ ಮುಖವಾಡ ಇದು ಆಕ್ಚುಲಿ ಪ್ರೀವಿಯಸ್ ಮೊದ್ಲೆಲ್ಲ ಬರ್ತಿದ್ ಈ ತರ ಶೇಪೇ ಬರ್ತಿತ್ತು ಮುಖವಾಡ. ಸೊ ಇವ್ರೊಬ್ರು ಕೊಟ್ಟಿದ್ರು. ಇದು ಆಗಿದೆ. ಇದು ಪುಟ್ಟದು, ಬಟ್ ಪುಟ್ಟದಾದ್ರೆ ಎಷ್ಟು ಕ್ಯೂಟ್ ಆಗಿ ಬಂದಿದೆ ನೋಡಿ. ಸೊ 3 ಮುಖವಾಡ ರೆಡಿ ಆಗಿದೆ. ಮುಖವಾಡ ಪೇಂಟಿಂಗ್ ಕೊಡೋರು ಆದಷ್ಟು ಆಷಾಢ ಮುಗಿಯೋದ್ರ ಒಳಗಡೆ ಕೊಟ್ರೆ ಆರ್ಟಿಸ್ಟ್ ಫ್ರೀ ಇದಾರೆ. ಶ್ರಾವಣ ಒಂದ್ಸತಿ ಸ್ಟಾರ್ಟ್ ಆಗ್ಬಿಟ್ರೆ ಅವಳು ಬ್ರೈಡಲ್ ಮೆಹಂದಿ ಆರ್ಟಿಸ್ಟ್ ಇರೋದ್ರಿಂದ ಬ್ಯುಸಿ ಆಗ್ಬಿಡ್ತಾಳೆ. ಸೊ ದಯವಿಟ್ಟು ಆಷಾಢದ ಒಳಗಡೆನೆ ಮುಖವಾಡ ಪೇಂಟಿಂಗ್ ಇದ್ರೆ ಕೊಟ್ಬಿಡಿ, ಬೇಗ ಮಾಡಿಸ್ಕೊಡ್ತೀನಿ. ಅದಲ್ಲದೆ ಬೇರೆ ಏನ್ ಅಪ್ಡೇಟ್ ಕೊಡ್ಬೇಕಿತ್ತು ನಿಮಗೆ. ಕರೆಕ್ಟ್, ಕೊಳವೆ ಕೈಕಾಲ್ಗಳು 17ರಿಂದ 20 ಸೆಟ್ಸ್ ಆರ್ಡರ್ ಬಂದ್ಬಿಟ್ಟಿದೆ. ಸೊ ಅದನ್ನ ಕಂಪ್ಲೀಟ್ ಮಾಡಿ ನಾವು ಹಬ್ಬದ ಒಳಗಡೆ ಕೊಡೋದು ಸಾಕಾಗತ್ತೆ. ಹಾಗಾಗಿ ಕೊಳವೆ ಕೈಕಾಲ್ಗಳಾಗ್ಲಿ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗ್ಲಿ ಆರ್ಡರ್ ತಗೊಂತಾ ಇಲ್ಲ. ಇನ್ ಕೇಸ್ ಏನಾದ್ರು ನೀವು 28 ಅಂದ್ರೆ ಹಬ್ಬ 2ನೇ ವಾರನೋ 3ನೇ ವಾರನೋ ಮಾಡೋದಿದ್ರೆ ಮಾತ್ರ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆರ್ಡರ್ಸ್ ತಗೋತೀವಿ. 21ಗೆ ಖಂಡಿತ ಕೊಡಕ್ಕಾಗಲ್ಲ. ಆರ್ಡರ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ದು ತಗೊಂಡಾದ್ಮೇಲೆ ನಂಗೆ ಟೈಮ್ ಸರಿಯಾಗಿ ಡಿಸ್ಪ್ಯಾಚ್ ಮಾಡ್ಲಾರೆ ನಿಮ್ಗಿಂತ ಟೆನ್ಷನ್ ನನಗ್ ಜಾಸ್ತಿ ಆಗುತ್ತೆ. ಸೊ ಹೋಪ್ಸೋ ನಿಮ್ಗೆ ಸಿಚುವೇಶನ್ ಅರ್ಥ ಆಗುತ್ತೆ ಅಂತ. ಸೊ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗ್ಲಿ ಕೊಳವೆ ಕೈಕಾಲಗಳಾಗ್ಲಿ ಆರ್ಡರ್ ತಗೋತಿಲ್ಲ. ಮತ್ತೆ ರೆಗ್ಯುಲರ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬಂದು ಕಲೆಕ್ಟ್ ಮಾಡ್ಬೋದಾ ಅಂತ ಕೇಳ್ತಾ ಇದೀರಲ್ಲ. ಮೇಳಾಗೆ ಒಂದ್ 10ರಿಂದ 15 ಸೆಟ್ ರೆಡಿ ಮಾಡಿಸ್ಬೇಕು ಅಂತ ಅನ್ಕೋತಿದೀನಿ. ಸೊ ಸ್ಯಾಟರ್ಡೆ ಬೆಳಿಗ್ಗೆ ಬಂದ್ರೆ ವಾಕ್ ಇನ್ ಬರೋರಿಗೆ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಸಿಗತ್ತೆ. ಸಂಡೇ ಮಧ್ಯಾಹ್ನದ ಮೇಲೆ ಅಥವಾ ಸಂಡೇ ನನಗೆ ಹೆಂಗಾಗುತ್ತೆ ಅಂತ ಹೇಳಕ್ ಬರಲ್ಲ. ಫಸ್ಟ್ ಮೇಳ ಸೆಕೆಂಡ್ ಮೇಳಲ್ಲಂತೂ ಖಂಡಿತ ಸ್ಟಾಕ್ ಇದ್ದಿದ್ದೆಲ್ಲ ಖಾಲಿ ಆಯ್ತು. ಈಗ ಸ್ಟಾಕ್ ಇದ್ದಿದ್ ಖಾಲಿ ಆದ್ಮೇಲೆ ನನ್ಗೆ ಹಬ್ಬಕ್ಕೆ ತುಂಬಾ ಹತ್ರ ಆಗ್ಬಿಟ್ಟಿರ್ತೀವಿ. ಒಂದು 11 ದಿನ ಏನೋ ಉಳ್ಕೊಂಡಿರತ್ತೆ. ಸೊ ಮಾಡಕ್ ಆಗತ್ತೆ ಅನ್ನೋದ ಮಾತ್ರ ಆರ್ಡರ್ಸ್ ತಗೋತೀವಿ. ಸೊ ಒಂದ್ 10-15 ಸ್ಟಾಕ್ ಇರುತ್ತೆ. ಸೊ ಬರೋರು ಆದಷ್ಟು ಸ್ಯಾಟರ್ಡೆ ಫಸ್ಟ್ ಬೆಳಗಿನ ಜಾವ ಅಥವಾ ಮಧ್ಯಾಹ್ನದ ಒಳಗಡೆ, ಮೇಳ ಸ್ಟಾರ್ಟ್ ಆಗೋದು ಬೆಳಗ್ಗೆ 10 ಗಂಟೆಗಲ್ವಾ, 10 to 1 o'clock ಒಳಗಡೆ ಬಂದು ನೀವು ವಾಕಿನ್ ಅಲ್ಲಿ ತಗೋಬಹುದು. ಅದಾದ್ಮೇಲೆ ಬರೋರು ಡ್ಯೂ ಹಾಕ್ಸ್ಕೋಬೇಕಾಗತ್ತೆ. ತುಂಬಾ ಡ್ಯೂಸ್ ಆದ್ಮೇಲೆ ಅದನ್ನು ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ 21st ಅಂದ್ರೆ ನಮಗೂ ತುಂಬಾ ಪ್ರೆಷರ್ ಆಗ್ಬಿಡತ್ತೆ. ಸೊ ಎಷ್ಟಾಗುತ್ತೋ ಅಷ್ಟೇ ಮಾಡ್ಲಿಕ್ಕಾಗೋದು, ಮಾಡೋಕ್ಕಾಗೋದಷ್ಟೇ ನಾನು ಆರ್ಡರ್ ಕೂಡ ತಗೊಳ್ಳೋದು. ಸೊ ಬನ್ನಿ. ಅದಲ್ಲದೆ ನಮ್ ಟೀಮ್ ಅವರು ಅಪ್ಪರ್ ಬಾಡಿ ಮಾಡ್ತಾ ಇದಾರೆ, ಅದನ್ನು ತೋರಿಸ್ತೀನಿ. ಟೀಮ್ ಅವರು ಇವತ್ತು ಸಂಡೇ ತರ ಯಾರಿಗೂ ಅನ್ನಿಸ್ತಿಲ್ಲ ನೋಡಿ. ಇಲ್ಲಿ ನಮ್ ಶೋಭಾ ಅವರು ಮತ್ತೆ ನನ್ನ ಫ್ರೆಂಡ್ ಭಾರತಿ. ಹಾಯ್ ಕಣೆ. ಅವಳು ಆಕ್ಚುಲಿ ನಾನ್ ಮೀಟ್ ಮಾಡಕ್ ಬಂದ್ಲು, ಅವಳನ್ನು ಬಿಟ್ಟಿಲ್ಲ. ನಾವೆಲ್ಲ ಬ್ಯುಸಿಯಾಗಿ ಮಾಡ್ತಿರೋದ್ ನೋಡಿ ಹೆಲ್ಪ್ ಮಾಡ್ತೀನಿ ಅಂತ ಕುತ್ಕೊಂಡಿದ್ದಾಳೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬರ್ತಿ. ಥ್ಯಾಂಕ್ ಯು. ಹೆಲ್ಪ್ ಮಾಡ್ಕೊಡು. ಇನ್ನೂ ಥ್ಯಾಂಕ್ಸ್ ನಾನ್ ಹೇಳ್ತೀನಿ. ಸೊ ಯಾರನ್ನ ಮೀಟ್ ಮಾಡಕ್ ಬಂದ್ರು ನಾವೆಲ್ಲ ಇಲ್ಲಿರೋ ಬಿಸಿ ನೋಡಿ ಅವರು ಒಂದ್ ಕೈ ಸಾಥ್ ಕೊಟ್ಟು ಹೆಲ್ಪ್ ಮಾಡ್ತಾರೆ. ದಟ್ ಇಸ್ ಟ್ರೂ ಫ್ರೆಂಡ್ಶಿಪ್ ಆಕ್ಚುಲಿ. ನಮ್ ಸಿರಿಗೆ ಇವತ್ತು ಪೇಂಟಿಂಗ್, ಸೊ ಅಪ್ಪರ್ ಬಾಡಿ ಅಲ್ಲಿ ನಡೀತಿದೆ, ಪೇಂಟಿಂಗ್ ಇಲ್ಲಿ ನಡೀತಿದೆ. ಬನ್ನಿ ಬನ್ನಿ. ಆಕ್ಚುಲಿ ನಮ್ಮ ಮಿಷನ್ ಸ್ಟಿಚಿಂಗ್ ಏನ್ ಮಾಡ್ತಾರೆ ಶಿಲ್ಪಾ, ಅವ್ರು ಕೂಡ ಬರ್ತಾ ಇದಾರೆ. ಯಾಕಂದ್ರೆ ಕೊಳವೆ ಕೈಕಾಲ್ ಸೆಟ್ ಲಾಕ್ ಹಾಕ್ಲೇಬೇಕು. ಸೊ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ. ಕೌಚಾ ಸೆಟ್ಗಳು ರೆಡಿ ಆಗ್ತಾ ಇದೆ. ಸೊ ಸಂಡೇ ಕೂಡ, ಸೊ ಹಬ್ಬದವರೆಗೂ ಯಾವ ಸಂಡೇನು ಲೀವ್ ಇಲ್ಲ. ಶಿಲ್ಪಾ ಡಿಯರ್ ಏನ್ ಮಾಡ್ತಾ ಇದೀಯಾ? ಅಲ್ಲಿ ನಮ್ ಶಿಲ್ಪಾ ಅಡ್ಗೆ ಮಾಡ್ತಿದ್ದಾಳೆ ಎಲ್ಲಾರ್ಗುನು. ಅವಳೇ ಆಕ್ಚುಲಿ ಪವರ್ ಹೌಸ್ ಆಫ್ ದ ಶ್ರೀನಿಕಾ ಕ್ರಿಯೇಷನ್ಸ್. ಯಾಕಂದ್ರೆ ಅವಳನ್ನ ಮೊಟ್ಟೆ ತುಂಬಿಸಿದ್ರೆ ನಮ್ಗೆಲ್ಲ ಎನರ್ಜಿ ಬರೋದಲ್ವಾ. ಓಕೆ, ನಾನು ರೆಡಿ ಇರತ್ತೆ. ಫೈನಲ್ ಫಿನಿಶಿಂಗ್ ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೀನಿ. ವಸುಂಧರಾ ಸ್ಟೈಲ್ ಒಂದ್ ಫುಲ್ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗ್ ಬಂದ್. ಗುಡ್ ಮಾರ್ನಿಂಗ್. ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ತಾನೇ ನಮ್ ಸುಪ್ರೀತಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅದಕ್ಕೆ ಒಂದ್ ಡೈಲಾಗ್ ಹೊಡೆದಿದೆ, ನಗ್ತಾ ಇತ್ತೆ ಮಗ. ಅದಕ್ಕೆ ಓ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. Happy friendship day, ma'am. Happy friendship day.
ಆಕ್ಚುಲಿ ಸಂಡೇ ಪಾಪ ಎಲ್ಲಾರ್ನು ಕರೆಸ್ತಿದೀನಿ, ಬೈಕಬೇಡಿ ದಯವಿಟ್ಟು ಅಷ್ಟೇ. ನೋಡಿ ಇದು ವಸುಂಧರಾ ಸ್ಟೈಲ್ ಹೇಳ್ತಿದೆ ಅಷ್ಟೇ. ಶಿಲ್ಪಾ ಅವ್ರ ಎಂಟ್ರಿ ಆದ್ರು. ಈಗ ಸ್ಯಾರಿ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯ್ತು. ವಸುಂಧರಾ ಸ್ಟೈಲ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಆಯ್ತು, ಇದನ್ನ ಡಿಸ್ಪ್ಯಾಚ್ಗೂ ಮುಂಚೆ ಏನಾದ್ರು ಟೈಮ್ ಇದ್ರೆ ಫುಲ್ ಫಿನಿಶಿಂಗ್ ಮಾಡಿನೂ ಒಂದು ಫೋಟೋ ಕಳಿಸ್ಕೊಡ್ತೀನಿ. ಸೊ ಒಂದೊಂದೇ ಮುಗಿದ ಮೇಲೆ ಇದೇ ತರ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ರೆಡಿ ಆಗ್ತಿದೆ. ನೆಕ್ಸ್ಟ್ ಅಲ್ಲಿ ದರ್ಬಾರ್ ಸ್ಟೈಲ್, ಇದು 4 ದರ್ಬಾರ್ ಸ್ಟೈಲ್ ಉಡಿಸ್ತಾ ಇದ್ದಾಳೆ ಸುಪ್ರೀತಾ. ಧನ್ಯಾ ಅಂತ ಒಂದ್ ಮೇಡಮ್ ಜಾರ್ಜಿಯಾ USA ಇಂದ ಐಟಮ್ಸ್ ಬುಕ್ ಮಾಡಿದ್ರು. ಸೊ ಕೊರಿಯರ್ ಪರ್ಸನ್ ಬಂದಿದ್ದಾರೆ ಅದನ್ನ ಪಿಕ್ ಮಾಡ್ಲಿಕ್ಕೆ. ಸೊ ಇವ್ರು ನೋಡಿ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬುಕ್ ಮಾಡಿ ಆಲ್ಮೋಸ್ಟ್ 15 ಡೇಸ್ ಆಗಿತ್ತು. ಈ ಪಾತ್ರೆಗೋಸ್ಕರ ಅವ್ರದ್ದು ಐಟಮ್ ಪೆಂಡಿಂಗ್ ಇತ್ತು. ಈ ಪಾತ್ರೆ ಅವ್ರಿಗೂ ಪಾಪ ಅಲ್ಲೆಲ್ಲೂ ಸಿಕ್ತಿಲ್ವಂತೆ. ಸೊ ಇವತ್ತು ಡಿಸ್ಪ್ಯಾಚ್ ಆಗ್ತಿದೆ. ಇನ್ನೊಂದು ವೀಕ್ ಒಳಗಡೆ ಹೋಗುತ್ತಲ್ಲ ಸರ್ ಅವ್ರಿಗೆ? ಓಕೆ, ಒಂದ್ 6 ಡೇಸ್ ಒಳಗಡೆ ಅವ್ರಿಗೆ ರೀಚ್ ಆಗುತ್ತೆ. ಆಲ್ಮೋಸ್ಟ್ USA ಪಾರ್ಸಲ್. ದಿಸ್ ಇಸ್ ದ ಲಾಸ್ಟ್. ಸೊ ಟು ಬಿ ಆನ್ ಸೇಫರ್ ಸೈಡ್ ಎಲ್ಲಾರ್ದು ತುಂಬಾ ಬೇಗ ಕಳಿಸ್ಬಿಟ್ಟಿದೀನಿ. ಎಲ್ಲರಿಗೂ ಮುಂಚೆನೆ, ಹಬ್ಬಕ್ಕೆ ಮುಂಚೆ ಸಿಗುತ್ತೆ. ಇನ್ಮೇಲೆ ಒಂದೇ ಒಂದು ಆಸ್ಟ್ರೇಲಿಯಾದ ನಾನೇನ್ ಕೌಚಾ ಸೆಟ್ ಹೇಳಿದ್ನೋ ಅದು ಒಂದೇ ಡಿಸ್ಪ್ಯಾಚ್ ಬಾಕಿ ಇರೋದು. ಮಿಕ್ಕಿದೆಲ್ಲ ಫಾರಿನ್ ಕ್ಲೈಂಟ್ಸ್ ನಾನು ಡಿಸ್ಪ್ಯಾಚ್ ಮಾಡಿದೀನಿ. ಯಾರ್ದಾರು ಇನ್ ಕೇಸ್ ಇನ್ನೂ ನಿಮ್ಗೆ ತಲುಪಿಲ್ಲ ಅಂತ ಅಂದ್ರೆ ಪ್ಲೀಸ್ ಲೆಟ್ ಮಿ ನೋ, ದಟ್ ವಿಲ್ ಬಿ ಇನ್ ಶಿಪ್ಪಿಂಗ್. ನಿಮ್ಗೆ ಕೊರಿಯರ್ ಟ್ರ್ಯಾಕಿಂಗ್ ID ಕಳ್ಸ್ಕೊಡ್ತೀನಿ. ಈಗ ಏನು ಕೊರಿಯರ್ಸ್ ಆಸ್ಟ್ರೇಲಿಯಾದ ಪೆಂಡಿಂಗ್ ಇದೆ ಅಂತ ಹೇಳಿದ್ರು, ಅದ್ರ ಕೆಲಸ ನಡೀತಾ ಇದೆ. ಕೊಳ್ವೆ ಸೆಟ್ ನಮ್ ಶೋಭಾ ಅವರು ಹೊಲಿತಾ ಇದ್ದಾರೆ. ಸೊ ಎಲ್ಲಾನು ಡಿಸ್ಪ್ಯಾಚ್ ಮಾಡ್ತೀವಿ. ಕೊಳ್ವೆ ಸೆಟ್, ಫೈಬರ್ ಸೆಟ್ ನನಗೆ ಹೇಳಿರಂಗೆ ಇವತ್ತಿಂದ ಆರ್ಡರ್ಸ್ ತಗೊಂತಾ ಇಲ್ಲ. ಯಾಕಂದ್ರೆ ಇದನ್ನ ಡಿಸ್ಪ್ಯಾಚ್ ಮಾಡಿದ್ರೆ ಸಾಕಾಗುತ್ತೆ. ರೆಗ್ಯುಲರ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತಗೊಂತಾ ಇದೀವಿ ಅಥವಾ ವಿತೌಟ್ ಚತುರ್ಭುಜಾನು ತಗೋತಿದೀವಿ. ಬಟ್ ಮಿನಿಮಮ್ 10 to 12 ಡೇಸ್ ಟೈಮ್ ಇದ್ರೆ ಮಾತ್ರ ಬುಕ್ ಮಾಡಿ. ಅಥವಾ ಯಾರು 21st ಹಬ್ಬ ಮಾಡಲ್ಲ 28 ಮಾಡ್ತೀವಿ ಅನ್ನೋರು ಕೂಡ ಬುಕ್ ಮಾಡ್ಕೋಬಹುದು. ನೋಡಿ 5 ನಿಮಿಷ ಕುತ್ಕೊಳ್ಳೋಣ ನೆಮ್ಮದಿಯಾಗಿ ಅಂತ ಬಂದ್ ಕೂತ್ಕೊಂಡೆ. ಯೂಟ್ಯೂಬ್ ವಿಡಿಯೋಗ್ರಾಫರ್ ಇಲ್ಲಿಗೂ ಬಂದಿದ್ದಾಳೆ. ಪಾಪ ನನ್ ಮಗಳು ಹಂಗ್ ತರ ವಿಡಿಯೋ ಮಾಡೋದಿಕ್ಕೆ ಅವತ್ತಿಂದ ಅವತ್ತೇ ಅಪ್ಲೋಡ್ ಆಗ್ತಿದೆ. ನಿಮ್ಗೆಲ್ಲ ಮಾಹಿತಿ ಸಿಗ್ತಾ ಇದೆ. ಒಂದ್ ಡೀಟೇಲ್ ಕೊಡ್ಬೇಕಿತ್ತು, ಹಾಗಾಗಿ ನಾನು ಸರಿ ಮಾತಾಡ್ತೀನಿ, ವಿಡಿಯೋ ಆನ್ ಮಾಡಂತ ಹೇಳ್ದೆ. ಏನಂದ್ರೆ ಎಲ್ಲ ಸ್ಲಾಟ್ ಬುಕ್ ಮಾಡ್ಕೊಳ್ಳೋರು ಫುಲ್ ಐಡಲ್ ಡ್ರೇಪಿಂಗ್, ಅಂದ್ರೆ ಫುಲ್ ದೇವ್ರಿಗೆ ಸೀರೆ ಉಡ್ಸ್ಕೊಂಡು ಮನೆ ಮೇಲೆ ಅಕ್ಕಿ ಸಮೇತ ಎತ್ಕೊಂಡು ಹೋಗೋರ್ಗೆ ಮಾತ್ರ ಸ್ಲಾಟ್ ಬುಕ್ಕಿಂಗ್ ಇರುತ್ತೆ. ಸ್ಯಾರಿ ಪ್ರೀ ಪ್ಲೀಟಿಂಗ್ ಆಗ್ಲಿ, ಅಪ್ಪರ್ ಬಾಡಿ ಮಾಡ್ಸೋದಿಕ್ಕಾಗ್ಲಿ, ಅಥವಾ ಸೆಮಿ ಡ್ರೇಪಿಂಗ್ ಅಂತ ಏನ್ ಸರ್ವಿಸ್ ಕೊಡ್ತಿದೀವಿ ಅದು 3ಕ್ಕೆ ಸ್ಲಾಟ್ ಇರಲ್ಲ. ಓಕೆನಾ? ಡೈರೆಕ್ಟ್ ಆಗಿ ನನ್ಗೆ ಕಾಲ್ ಮಾಡಿ ಕೊಟ್ಟು ಹೋಗ್ಬೋದು ಅಥವಾ ಪೋರ್ಟ್ರ್ ಮಾಡ್ಬೋದು. ನೆಕ್ಸ್ಟ್ ಡೇ ನೀವು ಸರ್ವಿಸ್ ಮಾಡಿಸ್ಕೊಂಡು ತಗೋಬಹುದು, ಅಥವಾ 1 or 2 ಡೇಸ್ ಡಿಲೇ ಆದ್ರೂ ನೀವು ಪೋರ್ಟ್ರ್ ಮಾಡಿಸ್ಕೋಬಹುದು. ಅದ್ 3 ಸರ್ವಿಸ್ಗೆ ನೀವೇ ಪರ್ಸನಲಿ ಬಂದು ಪರ್ಸನಲಿ ಕಲೆಕ್ಟ್ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ಸೊ ಸ್ಲಾಟ್ಸ್ ಬುಕ್ಕಿಂಗು ಇಲ್ಲ. ಆದ್ರೆ ಫೋನ್ ಅಲ್ಲಿ ನನ್ನ ಜೊತೆ ಕೋಆರ್ಡಿನೇಟ್ ಮಾಡಿ ಕಳಿಸ್ಕೊಡಿ. ಫುಲ್ ಐಡಲ್ ನ ಡ್ರೇಪ್ ಮಾಡೋರು ಕಳಿಸುವಾಗ ಐಟಮ್ ನ ಪೋರ್ಟ್ರಲ್ ಕಳಿಸ್ಬೋದು. ಬಟ್ ತಗೊಂಡ್ ಹೋಗ್ಬೇಕಾದ್ರೆ ನೀವು ಕಾರ್ ಅಥವಾ ಆಟೋಲೇ ಬಂದ್ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮನೆ ಮೇಲೆ ನಾವು ಫುಲ್ ಐಡಲ್ ನ ಉಡ್ಸಿ ಇಟ್ಟಿರ್ತೀವಿ, ಪೋರ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸ್ಲಾಟ್ ಬುಕ್ ಮಾಡೋರು ಮ್ಯಾಮ್ ಏನೇನ್ ಐಟಮ್ಸ್ ಕೊಡ್ಬೇಕು ಅಂತ ಕೇಳ್ತಿದ್ದೀರಲ್ಲ, ನಾನು ಒಂದು ಗ್ರೇ ಕಲರ್ ಫ್ರಾಕ್ ಹಾಕಿರೋದು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದೀನಿ. ಸ್ಲಾಟ್ಸ್ ಬುಕಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೇ ಅದಿದೆ. ಇನ್ನೊಂದ್ಸತಿ ನಿಮ್ಮೆಲ್ಲರಿಗೂ ಮಾಹಿತಿ ಕೊಡ್ತೀನಿ ನೋಡಿ. ಮಣೆ 2 ಅಡಿಗೆ 1 ಅಡಿ, 2 ಅಡಿ ಅಗ್ಲ, 1 ಅಡಿ ಸೈಡ್ ಅಗ್ಲ ಇರುವಂತ ಒಂದು ಮಣೆ. ಅದಕ್ಕೆ ವರ್ಟಿಕಲ್ ಕೋಲ್ ಆದ್ರೆ ಒಡ್ಸ್ಕೊಟ್ರೆ ನಾವ್ 2 ಪಾತ್ರೆನೂ ಕಟ್ಟಿ ಕೊಡ್ಬೋದು. ಇನ್ ಕೇಸ್ ಮಣೆ ನೀವು ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಕೂಡ ಸಿಗುತ್ತೆ, ಪರ್ಚೇಸ್ ಮಾಡ್ಕೋಬಹುದು. ಸೊ ಫಸ್ಟ್ ಒನ್ ಬಂದು ಮಣೆ. ಸೆಕೆಂಡ್ ಬಂದು ನಿಮ್ ರೇಷ್ಮೆ ಸೀರೆ ಬ್ಲೌಸ್ ಏನಿರತ್ತೋ ಅದನ್ನ ಕಟ್ ಮಾಡ್ಬಿಟ್ಟು ಸ್ಯಾರಿ ಬ್ಲೌಸ್ ಕೊಡ್ಬೇಕು. 3ನೇದು ಬಂದು ವೇಸ್ಟ್ ಬ್ಲೌಸ್ ಪೀಸ್ ಅಥವಾ ಕುಂಕುಮ ಕೊಟ್ಟಿರೋದು ಅದರ ಬ್ಲೌಸ್ ಪೀಸ್, ಅದು ಚೆಸ್ಟ್ ಪಾರ್ಟ್ ಸ್ಟಫಿಂಗ್ ಬೇಕಾಗುತ್ತೆ 3ನೇದು. 4ನೇ ಐಟಮ್ ಬಂದು 4ನೇದು 5ನೇದು ಬಂದು ಪಾತ್ರೆ. ಪಾತ್ರೆ ಮಾತ್ರ ಖಂಡಿತ ಏನ್ ನಾನು ವಿಡಿಯೋಲ್ ತೋರಿಸಿದೀನೋ ಸೇಮ್ ಸೈಜ್ ಇರಬೇಕು. ಮೆಟೀರಿಯಲ್ ಯಾವ್ದಿದ್ರು ಓಕೆ, ಶೇಪ್ ಮತ್ತೆ ಸೈಜ್ ಅವೆರಡೇ ಇರಬೇಕು. 2 ಪಾತ್ರೆಗೂ ಅಕ್ಕಿ ತುಂಬಿಸಿರ್ಬೇಕು. ಅದಲ್ಲದೆ ಪಂಚೆ, 2 ಪಂಚೆ ನಾರ್ಮಲ್ 1 ಟೀ ಎಳೆ ಅಥವಾ ಸಿಂಗಲ್ ಲೇಯರ್ ಪಂಚೆ ಅಂತ ಹೇಳ್ತೀವೋ ಆ ತರದೊಂದು ಪಂಚೆ. ಮತ್ತೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಚತುರ್ಭುಜ ಇದ್ರೆ ಚತುರ್ಭುಜ ಕೊಡಿ, ಇಲ್ಲ ಅಂತಂದ್ರೆ ರೆಗ್ಯುಲರ್ ನಿಮ್ ಮಾತ್ರ ಯಾವ್ದಿದೆಯೋ ಅದೇ ಕೊಡ್ಬೋದು. ಬಟ್ ಒಂದೇನು ಅಂದ್ರೆ ತುಂಬಾ ಪುಟ್ಟದು ಚಿಕ್ಕ ಸೈಜ್ದು ಕೊಡ್ಬೇಡಿ, ಯಾಕಂದ್ರೆ ಈ ಪಾತ್ರೆಗೆ ಅದು ಮ್ಯಾಚ್ ಆಗೋದಿಲ್ಲ. ಸ್ವಲ್ಪ ನೀವು ಮಾರ್ಕೆಟ್ ಅಲ್ಲಿ ತಗೊಂಡಿದ್ರು ಅಷ್ಟೇ ದೊಡ್ಡ ಸೈಜ್ ತಗೊಬಂದ್ ಕೊಡಿ. ಸೊ ಇಷ್ಟ ಐಟಮ್: ಮಣೆ, ಸ್ಯಾರಿ ಬ್ಲೌಸ್ ಹೊಸಾದು ನೀವೇನ್ ಹಬ್ಬಕ್ಕೆ ತಗೊಂಡಿದ್ರು ಅದು, ರೆಗ್ಯುಲರ್ ಬ್ಲೌಸ್ ಪೀಸ್ ನಾರ್ಮಲ್ದು ಕುಂಕುಮ ಕೊಟ್ಟಿರುವಂತ 2 ಬ್ಲೌಸ್ ಪೀಸ್, 2 ಪಾತ್ರೆ, ಪಾತ್ರೆ ಫುಲ್ ಆಗೋಂಗೆ 2 ಪಾತ್ರೆಗೆ ಅಕ್ಕಿ, ಪಂಚೆ 1 ಎಳೆದು 2 ಪಂಚೆ, ಮತ್ತೆ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಥವಾ ರೆಗ್ಯುಲರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಇಷ್ಟ ಐಟಮ್ ನ ನೀವು ತಂದು ಕೊಡ್ಬೇಕಾಗತ್ತೆ. ನಾವು ಉಡ್ಸಾದ್ಮೇಲೆ ನೀವು ಕಲೆಕ್ಟ್ ಮಾಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಲಾಟ್ ನ ನೀವು 13th ತಗೊಂಡಿರ್ತೀರಾ ಅಂದ್ರೆ ನೀವು ನಮ್ಗೆ ಐಟಮ್ಸ್ 11th ಕೊಡ್ಬೇಕಾಗತ್ತೆ. ಓಕೆನಾ? ನಾನು 13th ಎಂಡ್ ಆಫ್ ದ ಡೇ ನಾನೆಲ್ಲ ಉಡ್ಸ್ಬಿಟ್ಟು ನಿಮಗೆ ಫೋಟೋ ಕಳ್ಸಿಕೊಟ್ರೆ ನೀವು 14th ಅದನ್ನ ಕಲೆಕ್ಟ್ ಮಾಡ್ಬೋದು. ಯಾರೇ ಮನೆ ಹತ್ರ ಬರೋಕ್ಕೂ ಮುಂಚೆ ದಯವಿಟ್ಟು ಕಾಲ್ ಮಾಡಿ ಕೋಆರ್ಡಿನೇಟ್ ಮಾಡಿ ಎಷ್ಟೊತ್ತಿಗೆ ಬರ್ಬೇಕು ಅಂತ ಟೈಮಿಂಗ್ಸ್ ತಿಳ್ಕೊಂಡ್ ಬನ್ನಿ. ಯಾಕಂದ್ರೆ ಮಧ್ಯಾಹ್ನ 1-2 hours ನಾವು ಹೊರಗಡೆ ಏನಾದ್ರು ಕೆಲಸನೋ ಅಥವಾ ರೆಸ್ಟ್ ತಗೊಳ್ಳೋದೋ ಇರತ್ತೆ. ಸೊ ಆ ಟೈಮಲ್ಲಿ ನೀವು ಬಂದ್ರೆ ಅದು ನಿಮಗೂ ತೊಂದರೆ ಆಗುತ್ತೆ, ನಮಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ದಯವಿಟ್ಟು ಬರೋರು ವೆಲ್ ಇನ್ ಅಡ್ವಾನ್ಸ್ ಫೋನ್ ಮಾಡ್ಕೊಂಡು ಬನ್ನಿ. ಇದನ್ನ ನಾನು ಪ್ರತಿ ವಿಡಿಯೋಲು ಹೇಳ್ತಾ ಇದ್ದೀನಿ. ಬಹುಶಃ ವಿಡಿಯೋ ನೋಡದೇ ಇರೋರು ಅಥವಾ ಗೊತ್ತಿಲ್ದಿರೋರು ಡೈರೆಕ್ಟ್ ಆಗಿ ಬರ್ತೀರಿ. ನನಗೂ ನೀವು ಬಂದು ವೆಯ್ಟ್ ಮಾಡಿದ್ರೆ ಬೇಜಾರಾಗತ್ತೆ.
ಹೋಪ್ಸೋ ನಿಮಗೆ ನನ್ನ ಸಿಚುವೇಶನ್ಸ್ ಅರ್ಥ ಆಗತ್ತೆ ಅಂತ. ಇಷ್ಟಲ್ದೆ ತುಂಬಾ ಜನ ಸೆಮಿ ಡ್ರೇಪಿಂಗು, ಸ್ಯಾರಿ ಪ್ರಿಪ್ಲೀಟಿಂಗು, ಅಪ್ಪರ್ ಬಾಡಿ ಮಾಡಿಸ್ಕೊತಾ ಇದೀರಿ. ನೆಕ್ಸ್ಟ್ ವೀಕ್ ಫುಲ್ಲು ನಾವು ಖಾಲಿ ಇದೀವಿ, ಕೊಡ್ಬಹುದು. ಸ್ಲಾಟ್ಸ್ ಮಾತ್ರ 6th ಇಂದ 17th ವರ್ಗು ಮಾತ್ರ ಇದೆ. 18th 19th ಆಲ್ಮೋಸ್ಟ್ ಫಿಲ್ ಆಗಿದೆ. ಮತ್ತೆ ಈಗ 3, 4, 5 ಫುಲ್ ಬುಕ್ ಆಗ್ಬಿಟ್ಟಿದೆ. ಸ್ಲಾಟ್ಸ್ ಖಂಡಿತ ಇದೆ, ಇನ್ನೂ ನಮ್ಮ ಒಂದು 50 ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಇನ್ನೂ ನಾನು 250 ಮೆಂಬರ್ಸ್ಗೆ ಸ್ಲಾಟ್ಸ್ ಕೊಡೋದ್ರಿಂದ ಆರಾಮಾಗಿ ಸ್ಲಾಟ್ ಬುಕಿಂಗ್ ಮಾಡ್ಕೋಬಹುದು. ಯಾಕಂದ್ರೆ ಈಗ ಈ ಹೊಸದಾಗಿ ಇನ್ಸ್ಟಾ ನೋಡ್ತಿರ್ತಾರೆ ಅಥವಾ ವರ್ಕಿಂಗ್ ಹೋಗೋರು ಇಷ್ಟ ದಿನ ನನ್ನ ಪೇಜ್ ಫಾಲೋ ಮಾಡಿದ್ರು ಜನ ನೋಡಿರ್ಬೋದು. ಮೇಡಮ್ ಸ್ಲಾಟ್ಸ್ ಇದೆಯಾ ಅಂತ ಕೇಳ್ತಿದ್ದೀರಾ, ಖಂಡಿತ ತುಂಬಾ ಸ್ಲಾಟ್ಸ್ ಇದೆ. ಇನ್ನು 200 ಜನಕ್ಕೆ ನಾನು ಸ್ಲಾಟ್ಸ್ ಕೊಡ್ತೀನಿ. ಬಟ್ ಡೇಟ್ ನೋಡ್ಕೊಳ್ಳಿ, ಆಗಸ್ಟ್ 6th ಇಂದ ಆಗಸ್ಟ್ 17th ಒಳಗಡೆ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಹೇಳಿದ ಐಟಮ್ಸ್ ನ ಸ್ಲಾಟ್ಗಿಂತ 2 ದಿನ ಮುಂಚೆ ತಂದ್ಕೊಳ್ಳಿ. ಇನ್ನೂ ಮಾಹಿತಿ ಬೇಕು ಅಂದ್ರೆ ಸ್ಲಾಟ್ ಡೀಟೇಲ್ಸ್ ಅಂತ ನಂಗೆ ವಾಟ್ಸ್ಆಪ್ ಮಾಡಿ. ನಾನು ಇಷ್ಟೊತ್ತು ಏನ್ ಊರಲ್ಲಿ ಹೇಳಿದ್ನೋ ಅದನ್ನ ಪೂರ್ತಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ಮಾಹಿತಿನ ಕಳಿಸ್ಕೊಡ್ತೀನಿ. ಇವತ್ತು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 12 ಅಪ್ಪರ್ ಬಾಡಿ ಇತ್ತು. ನಗು ಏನು ಅಂದ್ರೆ ನನ್ನ ಫ್ರೆಂಡ್ ಮಾಡ್ತೀನೋ ನನ್ನ ಮಗಳಿಗೆ 3 ಇರೋದು ಅಂದ್ಬಿಟ್ಟು 12 ಮಾಡಿಸ್ದೆ. ಕೊನೆಗೂ ಟಯರ್ಡ್ ಆದ್ರು ಅವರು. ಅದಾದ್ಮೇಲೆ ಈಗ ಇವ್ರಿಬ್ರು ಕುತ್ಕೊಂಡಿದ್ದಾರೆ. ಇನ್ ಲಾಸ್ಟ್ 1, 2 ಇದೆ. ಸೊ ಅವ್ರು ನನ್ ಮಗ್ಳದ್ ಕಷ್ಟ ನೋಡಕ್ ಆಗ್ದಿರಾ ಅವರು ಮಾಡ್ತಾ ಇದಾರೆ. ನಮ್ ಟೀಮ್ದೆಲ್ಲ ಹೆಂಗೆ ಅಂದ್ರೆ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕಂತಿಲ್ಲ, ಒಟ್ ಕೆಲ್ಸ ಆಗ್ಬೇಕು. ಸೊ ಎಲ್ಲ ಅದು ಲಾಸ್ಟ್ ಅಪ್ಪರ್ ಬಾಡಿ ಈಗ ಶಿಲ್ಪ ಇಬ್ರು ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಇದು ಬಂದು ಒಂದೇ ಮನೇಲಿ ಇಬ್ರು ಕೊಟ್ಟಿದ್ರು. ಅವ್ರ ಅಮ್ಮ ಮನೆಗೆ ದರ್ಬಾರ್ ಸ್ಟೈಲ್ ಮಾಡಿಸ್ಕೊಂಡ್ರು, ಅವ್ರ ಮಗಳ ಮನೆಗೆ ಶ್ರೀನಿಕಾ ಮಯೂರಿ ಮಾಡಿಸ್ಕೊಂಡಿದ್ದಾರೆ, ಮೂನಿದೆ ಅಂತ ಹೇಳಿ. ಅದಲ್ಲದೆ ಇದು ವತ್ಸಲ ಮಾಡಮ್ ಅಂತ ಹೇಳಿ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮ ಹತ್ರನೇ ಬುಕ್ ಮಾಡ್ಕೊಂಡಿದ್ರು. ಸ್ಯಾರಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಇವ್ರು ಹೇಳ್ತಾ ಇದ್ರು, ಮೇಡಮ್ ನೀವೇ ಒಂದ್ ರೀಲ್ಸ್ ಅಲ್ಲಿ ಹೇಳಿದ್ರಿ ಡಾರ್ಕ್ ಶೇಡ್ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಅದನ್ನೇ ಫಾಲೋ ಮಾಡಿದೆ ಅಂತ ಅವಾಗ ಅನ್ಸ್ತು. ನಾನು ರೀಲಲ್ಲಿ ಹೇಳೋದನ್ನ ಎಷ್ಟು ಪ್ರಾಮಿನೆನ್ಸ್ ಕೊಡ್ತಾರೆ, ಸೊ ನಾನು ಹುಷಾರಾಗಿ ನೋಡಿ ಎಲ್ಲಾನು ಮಾತಾಡ್ಬೇಕು ಅಂತ. ವತ್ಸಲ ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಟೇಕಿಂಗ್ ಮೈ ಅಡ್ವೈಸ್. ಬನ್ನಿ, ಅದಿನ್ನು ಸುಪ್ರೀತಾ ಕಂಪ್ಲೀಟ್ ಮಾಡ್ತಿದ್ದಾಳೆ, ಮಾಡ್ಲಿ. ಇದು ನಾನು ನಿನ್ನೆ ಹೇಳದ್ನಲ್ಲ ಫೋಲ್ಡ್ ಮಾಡುವಾಗ ಸ್ಯಾರಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದಿದ್ದ ನೋಡಿ. ಇದು ಹೊಸದಾಗಿ ನಾನು ಈ ವರ್ಷ ಲಾಂಚ್ ಮಾಡಿದ್ನಲ್ಲ ವಸುಂಧರಾ ಸ್ಟೈಲ್, ಅದು ಉಡ್ಸ್ಕೊಂಡಿದ್ದಾರೆ. ಈ ಸ್ಯಾರಿ ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀನಿ, ಸೇಮ್ ಕಾಂಬಿನೇಷನ್ ಸಿಕ್ಕಿದ್ರೆ ತಂದ್ಕೊಡಿ ಅಂತ ಹೇಳಿ. ಇವ್ರದ್ದು ಆಕ್ಚುಲಿ ನಿನ್ನೆ ಬಂದು ನನ್ಗೆ ಕೊಳವೆ ಕೈಕಾಲೇ ಬೇಕು ಮೇಡಮ್ ಪ್ಲೀಸ್ ಮಾಡ್ಕೊಡಿ ಅಂದ್ರು. ಸೊ ಸ್ಲಾಟ್ ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ, ನಾ ಮಾಡ್ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದೀನಿ. ಹಾಗಾಗಿ ಇದು ಗುಡ್ಸಕ್ಕಾಗಲ್ಲ, ಯಾಕಂದ್ರೆ ಕೊಳವೆ ಕೈಕಾಲು ವರ್ಕಿಂಗ್ ನಡೀತಾ ಇದೆ. ಇದು ದರ್ಬಾರ್ ಸ್ಟೈಲು, ಮೇಥಿ ಎಲ್ಲೋಗೆ ಪರ್ಪಲ್ ಕಲರು. ಇದು ತುಂಬಾ ಚೆನ್ನಾಗಿ ಬಂದಿದೆ, ಕಾಂಬಿನೇಷನ್ ಸೂಪರ್ ಆಗಿದೆ. ಇವ್ರದಿನ್ನು ಉಡಿಸ್ಬೇಕು. ಇದು ಕೂಡ ದರ್ಬಾರ್ ಸ್ಟೈಲು. ಇದು ಸಿಂಗಲ್ ಬಾರ್ಡರ್ ಪದ್ಮಾಸನ. ಇವ್ರದ್ದು ನಾನೇ ಉಡಿಸ್ತಾ ಇದ್ದೆ, ವಿಡಿಯೋ ಮಾಡೋದಕ್ಕೋಸ್ಕರ ಬ್ರೇಕ್ ತಗೊಂಡಿದ್ದೀನಿ. ಸೊ ಇದು ಸೆಮಿ ಡ್ರೇಪಿಂಗು, ಅದು ಸೆಮಿ ಡ್ರೇಪಿಂಗು, ಅದೆಲ್ಲ ಆಗಿದೆ ಆಲ್ಮೋಸ್ಟ್. ಸೊ ಇನ್ನೊಂದು 3-4 ಮುಗಿಸಿದ್ರೆ ಮೇ ಬಿ ವಿ ವಿಲ್ ಕಮ್ ಟು ದ ಎಂಡ್. ಸೊ ಇವತ್ತೊಂದು 5 ಗಂಟೆ 6 ಗಂಟೆಗೆ ಬೇಗ ಮುಗಿಸಿ ಒಂಚೂರು ರಿಲ್ಯಾಕ್ಸ್ ಮಾಡ್ಕೋಬೇಕು. ನಮ್ ಸುಪ್ರೀತಾ ಟೈರ್ಡ್ ಆಗಿಲ್ಲ ಅಂದ್ರೆ ಸರಿ. ಬೆಳಗ್ಗೆಯಿಂದ ಪಾಪ ಒಂದೇ ಸಮ ಮಾಡ್ತಾನೆ ಇದೀವಿ. ವಿ ಟುಕ್ ಅ ಬ್ರೇಕ್, ಶಾರ್ಟ್ ಬ್ರೇಕ್. ಬಟ್ ಸುಪ್ರೀತಾನು ಕುಣಿಗಲ್ಗೆ ಹೋಗ್ಬೇಕಿರೋದ್ರಿಂದ ಎಲ್ಲ ಬೇಗ ಮುಗಿಸಿ ವೈಂಡ್ ಅಪ್ ಮಾಡೋಣ ಅಂತ ಮಾಡ್ತಿದೀವಿ. ನೆಕ್ಸ್ಟ್ ಏನು ಬುಕಿಂಗ್ಸ್ ತಗೊಂಡಿದ್ದೀರಾ ಬುಧವಾರ, ಗುರುವಾರ, ಶುಕ್ರವಾರ, ಅವ್ರಗಳಿಗೆ ನಾನೇ ಪರ್ಸನಲಿ ಕಾಲ್ ಮಾಡ್ತೀನಿ ಐಟಮ್ಸ್ ನ ಯಾವಾಗ ತಂದ್ಕೊಡ್ಬೇಕು ಅಂತ. ಹಾಯ್, ಸೊ ಬೆಳಗ್ಗೆ ಸೆಷನ್ ಎಲ್ಲ ಮುಗೀತು. 1-2 ಅವರ್ಸ್ ಬ್ರೇಕ್ ತಗೊಂಡಿದ್ವಿ. ನಮಗೂ ರೆಸ್ಟ್ ಬೇಕು, ರಿಲ್ಯಾಕ್ಸ್ ಆಗ್ಬೇಕು. ಯಾಕಂದ್ರೆ ಮೈಂಡ್ ಫ್ರೆಶ್ ಇದ್ದಾಗ ಉಡ್ಸಿದ್ರೆ ಅದೊಂಥರ ಕೆಲಸ ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ ಅಂತ. ಬಹುಶಃ ಸುಪ್ರೀತಾ ಒಂದ್ ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿದ್ಲು, ನಾನಂತೂ ಕಂಪ್ಲೀಟ್ 2 ಅವರ್ಸ್ ಫೋನ್ ಸೈಲೆಂಟ್ ಹಿಟ್ ಬ್ರೇಕ್ ತಗೊಂಡಿದ್ದೆ. ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಸೆಷನ್ ಟುಡೇ. ಆಲ್ಮೋಸ್ಟ್ ಎಲ್ಲಾನು ಡ್ರೇಪಿಂಗ್ ಆಯ್ತು. ನಾನು ಖಂಡಿತ ಇವತ್ತು 10 o'clock ಆಗತ್ತೆ ರಾತ್ರಿ ಎಲ್ಲ ಉಡ್ಸೋಷ್ಟಿ ಅಂತ ಅನ್ಕೊಂಡೆ. ನೋಡ್ ಬನ್ನಿ ಕಮ್ ಫ್ರೆಂಡ್ಸ್, I am with all my Lakshmi draped so beautifully and so elegantly. ಇದ್ರ ಮಧ್ಯ ನಾನು ನಿಂತ್ಕೊಂಡಿದ್ರೆ ಐ ಆಮ್ ಫೀಲಿಂಗ್ ಸೋ ಬ್ಲೆಸ್ಡ್. ಎಷ್ಟು ನಂಬಿಕೆ ಇಟ್ಟಿ ನೀವು ಕಳಿಸ್ತೀರಾ. ಕೆಲವೊಬ್ರು ಹೋಮ್ ಸರ್ವಿಸ್ ಅಂತ ಕೇಳ್ತಿದ್ರಿ ಲಾಸ್ಟ್ ಇಯರ್. ಈಗ ಒಂದ್ಸತಿ ನನ್ನ ಹತ್ರ ಸರ್ವಿಸ್ ತಗೊಂಡ್ಮೇಲೆ ಮೇಡಮ್ ಆರಾಮಾಗಿ ನಿಮ್ ಹತ್ರ ತಂದ್ಕೊಡ್ತೀವಿ ಮ್ಯಾಮ್, ನೀವು ಉಡ್ಸ್ಕೊಡಿ, ನಾವು ಆರಾಮಾಗಿ ಹಬ್ಬದ ದಿನ ಕಳಶ ಇಟ್ಕೊಂಡು ಮುಖವಾಡ ಇಟ್ಕೋತೀನಿ ಅಂದ್ರಿ. ಈ ಸತಿ ಹೋಮ್ ಸರ್ವಿಸ್ಗೆ ನಂಗೆ ಕಾಲ್ಸೇ ಜಾಸ್ತಿ ಬರ್ತಾ ಇಲ್ಲ. ಬಹುಶಃ ನೀವುಗಳು ಇದಕ್ಕೆ ಈ ಮೆಥಡ್ಗೆ ಅಡಾಪ್ಟ್ ಆಗ್ಬಿಟ್ಟಿದೀರಾ. ಮಂಜುಳಾ ಮೇಡಮ್ ಹತ್ರ ಅವ್ರು ಏನ್ ಹೇಳ್ತಾರೋ ಕ್ಲಿಯರ್ ಆಗಿ ಐಟಮ್ಸ್ ಕೊಟ್ಟು ಬಂದ್ರೆ ನೀವು ಉಡ್ಸಿಟ್ಟಿರ್ತೀರಿ, ಆರಾಮಾಗಿ ತಗೊಂಡು ಹೋಗ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಟಿಂಗ್. ಹೋಮ್ ಸರ್ವಿಸ್ ನನ್ಗೆ ಕಂಫರ್ಟಬಲ್ ಇಲ್ದಿರೋದ್ರಿಂದ ನಾನು ಅಷ್ಟು ಆರ್ಡರ್ಸ್ ತಗೋತಾ ಇಲ್ಲ. ಖಂಡಿತ ಯಾರಾದ್ರೂ ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ ಬಂದು ಕೊಡ್ಲಿಕ್ಕಾಗಲ್ಲ ಅಥವಾ ಎತ್ಕೊಂಡು ಹೋಗೋದ್ ಕಷ್ಟ ಆಗತ್ತೆ, ಆತರ ಜಿನೈನ್ ರೀಸನ್ಸ್ ಇದ್ರೆ ನಾನು ನನ್ನ ಟೀಮ್ ಅವ್ರನ್ನ ಕಳಿಸ್ಕೊಟ್ಟು ಅವ್ರಿಗೆ ಹೋಮ್ ಸರ್ವಿಸ್ ಮಾಡಿಸ್ಕೊಡ್ತೀನಿ, ಅನ್ಲೆಸ್ ಇಟ್ ಇಸ್ ವೆರಿ ಜಿನೈನ್ ರೀಸನ್ ಅಂತ. ಅದ್ ಬಿಟ್ರೆ ನಮ್ಗೆ ನಮ್ಮ ಆಂಬಿಯನ್ಸ್ ಅಲ್ಲಿ ಮಾಡೋದು ತುಂಬಾ ಕಂಫರ್ಟಬಲ್ ಇರುತ್ತೆ. ನೀವು ನೋಡಿರ್ತೀರಲ್ಲ, ಇಟ್ ಇಸ್ ಅ ಟೀಮ್ ವರ್ಕ್, ಇಟ್ ಇಸ್ ನಾಟ್ ಡನ್ ಬೈ ಅ ಸಿಂಗಲ್ ಪರ್ಸನ್. ಈಗ ಒಬ್ರೇ ಆದ್ರೆ ಹೌದು, ನಾನು ಹೋಮ್ ಸರ್ವಿಸ್ ಕೊಡೋದ್ರಲ್ಲೂ ಡಿಫ್ರೆನ್ಸ್ ಇಲ್ಲ, ಇಲ್ಲಿ ಮಾಡೋದು ಡಿಫ್ರೆನ್ಸ್ ಇಲ್ಲ. ಬಟ್ ಇಲ್ಲಿ ಹೇಗಾಗತ್ತೆ ಅಂದ್ರೆ ಬೆಳಗ್ಗೆಯಿಂದ ಒಂದ್ 10-12 ಜನ ಕೆಲಸ ಮಾಡ್ತಿರ್ತೀವಿ. ಅಪ್ಪರ್ ಬಾಡಿ ಮಾಡೋದೊಬ್ರು, ಸ್ಯಾರಿ ಪ್ರಿಪೀಟಿಂಗ್ ಮಾಡೋದೊಬ್ರು, ಟೂಲ್ ಬಾಕ್ಸ್ ಕೊಡೋದೊಬ್ರು, ಈ ತರ ಇಲ್ಲೆಲ್ಲ ನೀವೇನ್ ಸುತ್ತ ನೋಡ್ತಾ ಇದ್ರೆ ಬೆಳಗ್ಗೆಯಿಂದ ಇಷ್ಟೆಲ್ಲಾ ಮಾಡಿದ್ವಾ ನಾವು. ನೋಡೋದಿಕ್ ಇಷ್ಟು ಸಿಂಪಲ್ ಅನ್ಸ್ತಾ ಇದೆ, ಬಟ್ ಆ ವಸ್ತುಗಳು ಅವ್ರು ಕೊಟ್ಟಾಗ
ಈಚ್ ಅಂಡ್ ಎವ್ರಿ ಸ್ಟೆಪ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕಂದ್ರೆ ನಾವ್ ಏನ್ ಐಟಮ್ಸ್ ಹೇಳಿರ್ತೀವೋ ಅದನ್ನ ಚೆಕ್ ಲಿಸ್ಟ್ ಮಾಡಿ ಕೊಡುವಾಗ ಎಲ್ಲಾ ಐಟಮು ಕೊಟ್ಟಿರ್ತಾರೆ. ಯಾಕಂದ್ರೆ ಕೆಲವರು ತುಂಬಾ ದೂರದಿಂದ ಬಂದಿರ್ತಾರೆ, ಎರಡೆರಡು ಸತಿ ಓಡಾಡೋದಕ್ಕೂ ಅವ್ರಿಗೆ ಆಗೋದಿಲ್ಲ. ಸೊ ಚೆಕ್ ಲಿಸ್ಟ್ ಅಂತ ಕಳ್ಸಿರ್ತೀನಿ ಅವ್ರಿಗೆ, ಅದ್ರ ಪ್ರಕಾರ ಅವ್ರ ಐಟಮ್ಸ್ ತಂದಿರ್ತಾರೆ. ತಂದಾಗ ನಾವ್ ಅದನ್ನ ಲಿಸ್ಟ್ ಚೆಕ್ ಮಾಡಿ ಅವರಿಗೆ ಒಂದು ಪ್ಲೇಸ್ ನ ಅಲಾಟ್ ಮಾಡಿ, ಅವ್ರು ಯಾವ ಸ್ಟೈಲ್ ಕೇಳಿರ್ತಾರೆ ಅವ್ರದ್ದು ಸೀರೆ ಫೋಟೋನ ನಮ್ಗೆ ವಾಟ್ಸ್ಆಪ್ ಕಳಿಸಿ. ನೋಡಿ, ಇಟ್ ಇಸ್ ನಾಟ್ ಅ ಈಸಿ ಟಾಸ್ಕ್. ಹೋಮ್ ಸರ್ವಿಸ್ ಅಂದಿದ ತಕ್ಷಣ ಆರಾಮಾಗಿ ಅವ್ರ ಮನೇಲಿ ಉಡಿಸ್ತಾರೆ ಅನ್ನೋದಲ್ಲ. ಇಷ್ಟು ಒಟ್ಟಿಗೆ ಬಂದಾಗ ಇಟ್ ಹ್ಯಾಸ್ ಟು ಗೋ ಇನ್ ಎ ವೆರಿ ಆರ್ಗನೈಸಿಂಗ್ ವೇ. ಸೊ ಶ್ರೀನಿಕಾ ಕ್ರಿಯೇಷನ್ಸ್ ಅಲ್ಲಿ ಈ ತರ ಹೋಮ್ ಇಲ್ಲಿ ಬಂದು ಉಡ್ಸ್ಕೊತಿರೋದು ಇದು 4th ಇಯರ್, ಆಲ್ಮೋಸ್ಟ್ 22 ಇಂದ ನಾನು ಈ ತರ ಆರ್ಡರ್ಸ್ ತಗೋತಿದ್ದೀನಿ. ಅದಕ್ಕೂ ಮುಂಚೆ ಕಲಾ, ನನ್ನ ಫ್ರೆಂಡ್ ಏನ್ ಕಲಾ ಇದ್ರು, ಅವ್ರು ಹೋಮ್ ಸರ್ವಿಸ್ ಕೊಡ್ತಾ ಇದ್ರು. ಬಟ್ ಈ ಸ್ಟೈಲ್ ಸ್ಟಾರ್ಟ್ ಆದ್ಮೇಲೆ 23 ಇಂದ ನಾ ಹೋಮ್ ಸರ್ವಿಸ್ ಹೋಗೋದು ಬೇಡ ಅಂತ ಸ್ಟಾಪ್ ಮಾಡಿಸ್ದೆ. ಬಟ್ ನಮ್ ರೆಗ್ಯುಲರ್ ಕ್ಲೈಂಟ್ಸ್ ಒಂದ್ ಇಬ್ರು ಮನೆ ಬಿಟ್ಟು ಇನ್ ಯಾರ ಮನೆಗೂ ಹೋಮ್ ಸರ್ವಿಸ್ ಕಳಿಸ್ತಾ ಇಲ್ಲ. ಅಫ್ಕೋರ್ಸ್ ಈ ವರ್ಷ ಅಂತೂ ಕಲಾ ಅವ್ರು ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ ನನ್ನ ಪ್ಲೇ ಸ್ಕೂಲ್ ನೋಡ್ಕೊಳ್ಳೋದ್ರಲ್ಲಿ. ಸೊ ಬೆಳಗ್ಗೆಯಿಂದ ನಿಮ್ಗೆಲ್ಲ ಕೊಟ್ಟೆ ಯಾವ ಸ್ಟೈಲ್ಸ್ ಏನೇನ್ ಮಾಡ್ಕೋತಿದಾರ ಅಂತ. ಆಲ್ಮೋಸ್ಟ್ ಎಲ್ಲಾ ಸ್ಟೈಲು ನೋಡಿ, ಶ್ರೀನಿಕಾ ಮಯೂರಿ, ದರ್ಬಾರ್ ಸ್ಟೈಲು, ಪದ್ಮಾಸನ ಸ್ಟೈಲು, ವಸುಂಧರಾ ಸ್ಟೈಲು, ಮತ್ತೆ ಮಧುವನ್ಗಿತ್ತಿ ಸ್ಟೈಲ್. ಇದಿನ್ನು ಕೈ ಕಾಲ್ ಹೊಲಿಬೇಕು ಮಧುವನ್ಗಿತ್ತಿ ಸ್ಟೈಲ್, ಎಕ್ಸೆಪ್ಟ್ ಹರಿಪ್ರಿಯೆ. ಯಾಕಂದ್ರೆ ಹರಿಪ್ರಿಯೆಗೆ ಬಲ್ಗಾಲ್ ಒಂದು ಚಾಚ್ಕೊಂಡಿರೋದು ಬೇಕಿರೋದ್ರಿಂದ ಅದನ್ನ ಬಹುಶಃ ನೆಕ್ಸ್ಟ್ ಇಯರ್ ಯಾರನ್ನ ಬರೀ ಬಲ್ಗಾಲ್ ಒಂದು ಸೆಪರೇಟ್ ಆಗಿ ತಗೊಂಡಿದ್ರೆ ಅಥವಾ ನನ್ನ ಹತ್ರನೇ ಅದನ್ನ ರೆಂಟ್ ಬೇಸಿಸ್ ತಗೊಂಡು ಹರಿಪ್ರಿಯೆ ಕೂಡ ಮಾಡಿಸ್ಕೋಬಹುದು. ಎಲ್ಲಾ ಸ್ಟೈಲ್ಸು ಮಾಡಿದೀನಿ. ಏನು ನಂದು 4 ಸ್ಟೈಲ್ಸ್ ಪ್ಲಸ್ ಹೊಸದಾಗಿ ಲಾಂಚ್ ಮಾಡಿರೋ 3 ಸ್ಟೈಲ್ಸ್, ನಾರಾಯಣನ್ ಸೇರ್ಸಿದ್ರೆ 5, 6, 7, 8 ಸ್ಟೈಲ್ಸ್. 8 ಸ್ಟೈಲ್ಸ್ ಅಲ್ಲಿ ನಾರಾಯಣ ಈ ವರ್ಷ ಇನ್ನೂ ಯಾರು ಕೇಳಿಲ್ಲ. ಆಲ್ 7 ಸ್ಟೈಲ್ಸ್ ಇಲ್ಲಿದೆ. ಖುಷಿ ಆಗತ್ತೆ. ಮತ್ತೆ ತುಂಬಾ ಜನ ಫೋನ್ ಮಾಡಿದಾಗ ಕೇಳ್ತೀನಿ, ಮೇಡಮ್ ಸ್ಟೈಲ್ಸ್ ವೈಸ್ ಏನಾದ್ರೂ ಪ್ರೈಸ್ ಚೇಂಜ್ ಆಗುತ್ತಾ ಅಂತ. ಖಂಡಿತ ಇಲ್ಲ. ಯಾಕಂದ್ರೆ ಉಡ್ಸೋದು ನಾನು ಅಥವಾ ಸುಪ್ರೀತಾ ಇರೋದ್ರಿಂದ ನಮಗೆ ಎಲ್ಲಾ ಸ್ಟೈಲ್ಸು ಇಟ್ ಇಸ್ ನಮಗೆ ಡಿಫಿಕಲ್ಟ್ ಅನ್ನೋದು ಯಾವ್ದು ಇಲ್ಲ. ಸೊ ನಾವು ಪ್ರಾಕ್ಟೀಸ್ ಮಾಡಿರೋದ್ರೆ ಯಾವ ಸ್ಟೈಲ್ಸ್ ಬೇಕಾದ್ರೂ ನೀವು ಅದಕ್ಕೆ ಏನೇನ್ ಬೇಕಾಗತ್ತೆ ಅದನ್ನ ತಂದ್ಕೊಟ್ರೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಮಧುವನ್ಗಿತ್ತಿಗೆ ಈ ತರ ಕೈ ಬೇಕಾಗತ್ತೆ ನಮ್ಗೆ. ಸೊ ಮಧುವನ್ಗಿತ್ತಿ ಕೈ ಇದ್ರೆ ಮಧುವನ್ಗಿತ್ತಿ ಸ್ಟೈಲ್ ಉಡ್ಸ್ಕೊಡ್ತೀವಿ. ಮತ್ತೆ ಎಲ್ಲಾರ್ಗೂ ಇದ್ರ ಮೂಲಕ ಒಂದು ಸಜೆಷನ್ ಹೇಳ್ಬೇಕು. ಈಗ ನಮ್ಮ ಹತ್ರನೇ ತಗೊಳ್ಳಿ ಅಂತ ನಾನೇನ್ ಹೇಳಲ್ಲ, ಬಟ್ ಹ್ಯಾಂಡ್ಸ್ ನೋಡಿ, ಈಗ ಅಟ್ಲೀಸ್ಟ್ ಈ ತರ ಒಂದು ಬಿಗ್ ಸೈಜ್ ಇದ್ರೆ, ಇದು ನಮ್ದೇ, ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ಗೆ. ಪುಟ್ಟ ಪುಟ್ಟ ಕೈ ನೋಡಿ, ಇಷ್ಟು ನೀಟಾಗಿ ಉಡಿಸಿದಾಗ ಈ ತರ ಪುಟ್ಟ ಕೈ ಇಡೋ ಬದಲು ನೀವು ಹೊರಗಡೆ ತಗೊಂಡ್ರು ತೊಂದ್ರೆ ಇಲ್ಲ. ಸ್ವಲ್ಪ ಬಿಗ್ ಸೈಜ್ ತಗೊಳ್ಳಿ. ದೊಡ್ಡ ಸೈಜ್ ಕೈ ಕಾಲು ಇಟ್ಟಾಗ ಈ ಪಾತ್ರೆಗೆ ಪ್ರಪೋರ್ಷನೇಟ್ ಆಗಿ ನಿಮ್ಗೆ ಅದು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನೀಟಾಗಿ ಬರುತ್ತೆ. ಪುಟ್ಟ ಕೈಗಳಿಗೂ ಮತ್ತೆ ಈ ತರ ಚತುರ್ಭುಜ ಬೇಕಾ ಬೇಡವಾ, ದಟ್ ಇಸ್ ಯುವರ್ ಆಪ್ಷನಲ್. ಅದನ್ನ ನನ್ನ ಏನು ತೊಂದ್ರೆ ಇಲ್ಲ. ಬಟ್ ಚಿಕ್ಕ ಕೈ ತಗೊಳ್ಳೋರು ದಯವಿಟ್ಟು ನೆಕ್ಸ್ಟ್ ಟೈಮ್ ಇರೋದನ್ನ ಯೂಸ್ ಮಾಡ್ತಿದ್ರೆ ತೊಂದ್ರೆ ಇಲ್ಲ. ಹೊಸದು ತಗೊಳ್ಳೋದಾದ್ರೆ ಬಿಗ್ ಸೈಜ್ ನ ನೋಡಿ ತಗೊಳ್ಳಿ. ಸೊ ಒಂದೊಂದ್ರದ್ದು ಡೀಟೇಲ್ ಆಗಿ ಫೋಟೋ ಕೂಡ ಅಪ್ಡೇಟ್ ಮಾಡ್ತೀನಿ, ಚೆಕ್ ಮಾಡಿ. ಎಲ್ಲರೂ ಹೇಳ್ತೀರಿ ಮ್ಯಾಮ್ ನಿಮ್ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ತುಂಬಾ ಟಿಪ್ಸ್ ಕೊಡ್ತೀರಾ ಅಂತ. ಅದು ಎಷ್ಟೊಂದು ನಾನು ಹಂಗೆ ಮಾತಾಡ್ತಾ ಇರುವಾಗ ಟಿಪ್ಸ್ ಬರುತ್ತೆ, ಅದನ್ನ ಎಡಿಟ್ ಮಾಡೋದು ಬೇಡ, ಹಾಗೆ ಹಾಕಪ್ಪ ಅದು ಇನ್ಫಾರ್ಮೇಶನ್ ತರ ಇರತ್ತೆ ಅಂತ ಹೇಳ್ತೀನಿ. ಸೊ ಈಗ ಅನ್ಸ್ತದೆ ನನ್ಗೆ ಯಾಕೆ ಪ್ರತಿಯೊಂದು ವಿಡಿಯೋಲು ಒಂದೊಂದು ಟಿಪ್ ಕೊಡ್ತಾ ಹೋಗ್ಬಾರ್ದು ಅಂತ. ಸೊ ಸಾಧ್ಯ ಆದಾಗೆಲ್ಲ ನಿಮ್ಗೆ ಅನುಕೂಲ ಆಗೋ ತರ ಟಿಪ್ಸ್ ಕೊಡ್ತೀನಿ. ಬಟ್ ಕಂಪ್ಲೀಟ್ ಟ್ರಿಪ್ಪಿಂಗ್ ಕಲಿಬೇಕು ಅಂದ್ರೆ ಅಫ್ಕೋರ್ಸ್ ನೀವು ವಿಡಿಯೋ ಅಥವಾ ಕ್ಲಾಸ್ ಅಟೆಂಡ್ ಮಾಡ್ಬೇಕು. ಮಧುವನ್ಗಿತ್ತಿ ಕೈನ ಹೇಗೆ ಹೊಲಿಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಎಂಟ್ರಿ ಬಂದು ನೀವು ಮಂಡಿಯಿಂದ ತಗೋಬೇಕು. ಬರೀ ಕೈ ಹೊಲಿದ್ರೆ ಕೈಗೂ ಮಂಡಿಗೂ ಕನೆಕ್ಷನ್ ಆಗಲ್ಲ. ಸೊ ಸೂಜಿಲಿ ಕೈನ ಫಸ್ಟ್ ಮಂಡಿನ ಎಂಟ್ರಿ ತಗೊಳ್ಳಿ. ಸೆಕೆಂಡ್ ಎಕ್ಸಿಟ್ ಬಂದು ತೋರ್ಬೆರಳು ಮತ್ತೆ ಎರಡನೇ ಬೆರಳಿಂದ ಎಕ್ಸಿಟ್ ತಗೊಳ್ಳಿ ಬಲ್ಗೈದು. ಆಮೇಲೆ ಎಡಗೈಯಿಂದ ಎಕ್ಸಿಟ್ ತಗೊಂಡ್ರೆ ನೋಡಿ, ಈಗ ಮೂರುನು ಸೇರಿ ಹೊಲ್ದಂಗಾಗತ್ತೆ. ಇಟ್ಕೊಪ್ಪ ಕ್ಲೋಸ್ ಆಗಿ. ಆವಾಗ ನಿಮಗೆ ನೋಡಿ ಈ ತರ ನೀವು ಗಂಟ್ ಹಾಕಿದಾಗ ನಿಮ್ಗೆ ಎಲ್ಲಿ ನೀವು ಸೂಜಿ ತಗೊಂಡಿದ್ದೀರಿ, ಎಲ್ಲಿ ಹೊಲ್ದಿದ್ದೀರಿ ಅನ್ನೋದನ್ನ ಕಾಣಿಸೋದು ಇಲ್ಲ. ಬರೀ ಕೈನ ಹೊಲ್ದಾಗ ಮಂಡಿಗೂ ಕೈಗೂ ಕನೆಕ್ಷನ್ ಸಿಗಲ್ಲ ನಿಮ್ಗೆ. ಸೊ ಇದೇ ತರ ನಾನು ಏನ್ ಟಿಪ್ ಹೇಳ್ದೆ ನಿಮ್ಗೆ, ಫಸ್ಟ್ ಮಂಡಿಯಿಂದ ಎಂಟ್ರಿ ತಗೊಳ್ಳಿ, ಆಮೇಲೆ ಎರಡು ಕೈಯಿಂದ ಎಕ್ಸಿಟ್ ತಗೊಂಡು ಈ ತರ ಸೂಜಿ ದಾರದಲ್ಲಿ ಹೊಲ್ಕೋಬಹುದು. ಯಾವುದೇ ಕಾರಣಕ್ಕೂ ನೀವು ಸೇಫ್ಟಿ ಪಿನ್ ಅಲ್ಲೆಲ್ಲ ಇದನ್ನ ಕೂರ್ಸಕ್ ಆಗೋದಿಲ್ಲ. ನೋಡಿ, ಈಗ ಮಂಡಿ ಜೊತೆಲಿ ಕೈ ಹಿಡ್ಕೊಂಡಂಗ್ ಬರುತ್ತೆ, ಅದು ನಿಮ್ಗೆ ಕಾಣಿಸೋದಿಲ್ಲ ಕೂಡ. ಸೊ ಈ ಟಿಪ್ ನ ಮಧುವನ್ಗಿತ್ತಿ ಸ್ಟೈಲ್ ಉಡ್ಸೋರೆಲ್ಲ ಯೂಸ್ ಮಾಡ್ಕೋಬಹುದು. ಕಂಪ್ಲೀಟ್ ಮಧುವನ್ಗಿತ್ತಿ ಹೇಗೆ ಉಡ್ಸೋದು ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋ ಕೂಡ ಪರ್ಚೇಸ್ ಮಾಡ್ಬೋದು. ಇವತ್ತು ಬೆಳಗ್ಗೆಯಿಂದ ತುಂಬಾ ಜನ ಮ್ಯಾಮ್ ಕ್ಲಾಸಸ್ ಯಾವಾಗ ತಗೋತೀರಾ ಅಂತ ಕೇಳ್ತಾ ಇದ್ದೀರಾ. ಕ್ಲಾಸಸ್ ಖಂಡಿತ ತಗೊಳಕ್ ಸಾಧ್ಯ ಇಲ್ಲ. ತಗೊಳ್ಳೋಣಪ್ಪ ಕ್ಲಾಸಸ್. ಸೊ ಬೆಳಗ್ಗೆಯಿಂದ ಒಡಿ ಕೈ. ನಾನು ಸುಪ್ರೀತಾ 15 ಸ್ಯಾರಿ ಉಡ್ಸಿದೀನಿ. ಅದ್ರಲ್ಲಿ 99% ಎಫರ್ಟ್ ನಮ್ ಸುಪ್ರೀತಾ. ಅದು ಐ ಫೀಲ್ ಸೋ ಪ್ರೌಡ್ ಆಫ್ ಹರ್. ಸುಪ್ರೀತಾ 15 ಆರ್ಡರ್ ತಗೊಂಡಿದೀನಿ, ತಗೊಳಕ ಮಾಡೋಣ ಅಂತ ಆ ಸ್ಪೋರ್ಟಿವ್ನೆಸ್ ಇತ್ತಲ್ಲ. ಅನ್ಕೊಂಡಿದ್ದೆ ಇಷ್ಟು ಬೇಗ ಮುಗಿಯುತ್ತೆ ಅಂತ.
10 ಗಂಟೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಎಲ್ಲ ಟೀಮ್ ವರ್ಕ್, ಒಬ್ಬೊಬ್ರು ಅಪ್ಪರ್ ಬಾಡಿ, ಸ್ಯಾರಿ ಪ್ಲೀಟಿಂಗು ಎಲ್ಲ ಮಾಡ್ಕೊಟ್ಟಿರೋದ್ರಿಂದ ಬೇಗ ಟೈರ್ಡ್ ಅದ್ಯಾ? ಇಲ್ಲ ಇಲ್ಲ ಇಲ್ಲ, ಒಂದ್ 2-3 ಉಡ್ಸ್ಬೋದಾಗಿತ್ತು ಇದ್ದಿದ್ರು. ಆಕ್ಚುಲಿ ನಾನು 15 ಆಯ್ತು ಅಂತ ಹೇಳಿ ಇವತ್ತಿಗೆ ಸ್ಲಾಟ್ ನ ಖಾಲಿ ಮಾಡಿದ್ದೆ, ಎಂಡ್ ಮಾಡಿದ್ದೆ. ಬಟ್ ನೋಡಿ ನಮ್ ಸುಪ್ರೀತ್ ಹೇಳ್ತಾಳೆ ಇನ್ನೂ 3 ಇದ್ರೆ ತಗೋಬೋದಿತ್ತಂತೆ. ಇದನ್ನ ಕೇಳಿಸ್ಕೊಂಡು ಯಾರನ್ನ ಲಾಸ್ಟ್ ಬಿಟ್ಟಲ್ಲಿ ಬುಕ್ ಮಾಡಬೇಡಿ. ಸೊ ನೆಕ್ಸ್ಟ್ ಏನ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಇದೆಯೋ ಅವ್ರದ್ದೆಲ್ಲ ಸ್ಲಾಟ್ ನಾವು ಕಂಪ್ಲೀಟ್ ಮಾಡ್ಕೊಂಡಿದೀವಿ. ಡಿಸ್ಪ್ಯಾಚ್ ನಿಮ್ ಅನುಕೂಲ, ನಿಮ್ ಸ್ಲಾಟ್ ಏನ್ ಬುಕ್ ಮಾಡಿದ್ರು ಆ ದಿನ ಬಂದು ಕಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಥರ್ಸ್ಡೇ, ಫ್ರೈಡೆ, ಸಾಟರ್ಡೆಗೆ ನಾವಿಬ್ರು ವೇಟ್ ಮಾಡ್ತಾ ಇದೀವಿ. ಖಾಲಿ ಇದೆ ಸ್ಲಾಟ್ಸ್, ಆರಾಮಾಗಿ ಬುಕ್ ಮಾಡ್ಕೊಳ್ಳಿ. ನೀವು ಇದೇ ತರ ಡ್ರೇಪ್ ಮಾಡಿಸ್ಕೋಬಹುದು. ಇವ್ರು ಸೌಮ್ಯ ಅಂತ ಹೇಳಿ ಬನ್ನೇರ್ಘಟ್ಟ ರೋಡ್ ಇಂದ ನನ್ನ ಪೇಜ್ ನ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ಬುಕ್ ಮಾಡ್ಕೊಂಡಿದ್ರು. ಹೇಗನ್ಸ್ತ ಹೇಳಿ ಮ್ಯಾಮ್? 2 ಮಾಡಿದ್ರಿ ನೀವು. ಮ್ಯಾಮ್ ನನ್ ತುಂಬಾ ಇಷ್ಟ ಬಿದ್ದಿದ್ದೀನಿ, ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಖುಷಿ ಆಯ್ತಾ ನೋಡಿ? ತುಂಬಾನೇ. ನೋಡಿದ ತಕ್ಷಣ ವಿಡಿಯೋ ನೋಡಿದೆ, ನನ್ ಖುಷಿ ಆಯ್ತು. ಯಾವಾಗ ಬಂದು ನೋಡ್ತೀನಿ ಅಂತ ಅನ್ನೋಷ್ಟು ಇದಿತ್ತು. ನೀವು 6 o'clock ಎಲ್ಲ ಬನ್ನಿ ಅನ್ನಿ, ಸೊ ಅದಕ್ಕೆ ನಾನು 2 ನಿಮಿಷನೂ ವೇಟ್ ಮಾಡಿಲ್ಲ. ಸೊ 6 o'clock ಕಾರ್ ಹತ್ತದೆ, ಸೀದಾ ಇಲ್ಲಿ ಬಂದ್ಬಿಟ್ಟೆ 7:30 ತಗೊಂಡ್ ಹೋಗ್ಬಿಡೋಣ ಅನ್ಬಿಟ್ಟು. ಇವ್ರು 2 ಆರ್ಡರ್ ಮಾಡಿದ್ರು. ಅವ್ರ ತಾಯಿಯವ್ರಿಗೆ ದರ್ಬಾರ್ ಸ್ಟೈಲು, ಒಂದು ಶ್ರೀನಿಕಾ ಸ್ಟೈಲ್. ನಾನು ಹೇಳಿದೀನಿ ಯೂಟ್ಯೂಬ್ ಅಲ್ಲಿ ಇವ್ರ 3 ಇದೆ. ಸೊ ಶ್ರೀನಿಕಾ ಮಯೂರಿ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಅದೇ ಮಾಡ್ಕೊಟ್ಟಿದ್ರು. ನಿಮ್ ಅಪ್ರೋಚ್ ಹೆಂಗಿತ್ತು ಮ್ಯಾಮ್? ನನ್ನ ಪೇಜ್ ನೀವು ತಿಳ್ಕೊಂಡಿದ್ದು ಇನ್ಸ್ಟಾಗ್ರಾಮ್ ನೋಡಿ? ಹಾ ಮ್ಯಾಮ್, ಇನ್ಸ್ಟಾಗ್ರಾಮ್ ನೋಡಿ ನಾನು ತಿಳ್ಕೊಂಡೆ. ಫಸ್ಟ್ ನಾನು ವಿಡಿಯೋ ಪರ್ಚೇಸ್ ಮಾಡಿದೆ. ಓಕೆ. ವಿಡಿಯೋ ಕೂಡ ನೋಡಿದೆ ನಾನು, ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನನ್ಗೆ ಆಕ್ಚುಲಿ ನಂಗೆ ಅಷ್ಟು ಟೈಮ್ ಇರ್ಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಇಲ್ಲಿಗೆ ಬಂದು ಫೋನ್ ಮಾಡಿಲ್ಲ. ಕೋಆರ್ಡಿನೇಷನ್ ಹೇಗಿತ್ತು? ನಾನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಏನಂದ್ರೆ ನಾನು ವಿತಿನ್ ಮೆಸೇಜ್ ಹಾಕಿದ್ ವಿತಿನ್ ಸೆಕೆಂಡ್ ಗೆ ನಮ್ಗೆ ರಿಪ್ಲೈ ಬರ್ತಾ ಇತ್ತು. ಸೊ ನನ್ಗೆ ಅದು ಒಂಥರ ತುಂಬಾ ಖುಷಿ ಆಯ್ತು. ಓಕೆ. ಸೊ ಅಂದ್ರೆ ಇವಾಗ ಇನ್ಸ್ಟಾ ಫ್ಯಾನ್ ಅಲ್ಲೆಲ್ಲ ನಾವು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ಸೊ ನಾವು ಅಮೌಂಟ್ ಹಾಕಿ ಬರುತ್ತೋ ಇಲ್ವೋ, ಏನಾಗುತ್ತೆ ಏನೋ ಅನ್ನೋ ಭಯನೇ ಬೀಳ್ಬೇಡಿ ಯಾರು. ನಾನು ಹೇಳೋದಷ್ಟೇ ಅವ್ರಿಗೆ, ಭಯ ಅಂತೂ ಬೀಳಕ್ ಹೋಗ್ಬೇಡಿ. ನೀವು ಕಂಫರ್ಟ್ ಝೋನ್ ಅಂದ್ರೆ ನನ್ಗೆ ಶ್ರೀನಿಕಾ ಮಯೂರಿ ನಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಾ. ಈಗ ನೀವು 2 ದಿನ ಮುಂಚೆ ಐಟಮ್ಸ್ ತಂದ್ಕೊಡೋದಾಗ್ಲಿ, ಮುಗ್ದಿದೆ ಅಂತ ಒಂದು ಫೋಟೋ ಕಳ್ಸಿದ್ದಾಗ್ಲಿ, ಅಥವಾ ಬಂದಿಷ್ಟೊತ್ತು ಕಲೆಕ್ಟ್ ಮಾಡ್ಕೊಳ್ಳಿ ಅಂತಾಗ್ಲಿ, ಪ್ರತಿಯೊಂದು ಸ್ಟೆಪ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೋಆರ್ಡಿನೇಷನ್ ಆಯ್ತು. ಎಲ್ಲೂ ಏನು ನಿಮ್ ತೊಂದ್ರೆ ಏನು ಇಲ್ಲ. ನಾನು ಐಟಮ್ಸ್ ತಂದ್ಕೊಡುವಾಗ ಯಾವ ಐಟಮ್ಸ್ ಕೊಡ್ಬೇಕು ಅದೆಲ್ಲ ಏನಾದ್ರು ಅದೆಲ್ಲ ನೀವು ಹಾಕಿದ್ರಲ್ಲ ವಿಡಿಯೋಸ್, ಆಸ್ ಇಟ್ ಇಸ್ ಅದ್ರ ಪ್ರಕಾರ ನಾವು ತಗೊಂಡ್ ಬಂದ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಾನು ಬನ್ನಾರ್ಘಟ್ಟದಿಂದ ಇಲ್ಲಿವರೆಗೂ ಬಂದಿದ್ದೀನಿ ನಿಮ್ಮ ಹತ್ರ. ಖಂಡಿತ ಒಂದ್ಸತಿ ನಮ್ ಕ್ಲೈಂಟ್ ಆದ್ಮೇಲೆ ವರ್ಷ ಕಂಟಿನ್ಯೂ ಆಗ್ತೀವಿ. ಅದೇ ತರ ನನ್ನ ಯೂಟ್ಯೂಬ್ ಚಾನೆಲ್ ನ ನೀವು ಫಾಲೋ ಮಾಡ್ತೀರಿ. ನನಗ್ ಸಾಧ್ಯ ಆದಷ್ಟು ಟಿಪ್ಸ್ ನ ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ. 1000 ಸಬ್ಸ್ಕ್ರೈಬರ್ಸ್ ಆದ್ರೂ ಅದೇ ತರ 2000, 3000, 4000 ಸಬ್ಸ್ಕ್ರೈಬರ್ಸ್ ಆಗ್ತಾ ಹೋದ್ರೆ ನನ್ಗೂ ಇನ್ನೂ ಎನ್ಕರೇಜ್ಮೆಂಟ್ ಕೊಟ್ಟಂಗಾಗತ್ತೆ ಹೊಸ ಹೊಸ ವಿಡಿಯೋಸ್ ಮಾಡೋದಿಕ್ಕೆ. ನಾನು ಈಗಾಗ್ಲೇ ಹೇಳ್ದಂಗೆ 6ನೇ ತಾರೀಕಿಂದ 17ನೇ ತಾರೀಕುವರೆಗೂ ಸ್ಲಾಟ್ಸ್ ಖಂಡಿತ ಫ್ರೀ ಇದೆ. ನೀವು ಯೂಟ್ಯೂಬ್ ಅಲ್ಲಿ ಅಯ್ಯೋ ಅವ್ರು ತುಂಬಾ ಬಿಸಿ, ಅವ್ರ ಫೋನ್ ಎತ್ತೋದಿಕ್ಕಾಗೋದಿಲ್ಲ ಹಂಗೆ ಹಿಂಗೆ ಅಂತ ಏನು ಅನ್ಕೋಬೇಡಿ. ವಾಟ್ಸ್ಆಪ್ ಮಾಡಿ. ನಿಮ್ಗೆ ಯಾವ್ದ್ರ ಮಾಹಿತಿ ಬೇಕು ಅಂತ ನಂಗೆ ವಾಟ್ಸ್ಆಪ್ ಮಾಡಿದ್ರು ಎಂಡ್ ಆಫ್ ದ ಡೇ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೇ ನಾನು ಮಲ್ಕೊಳ್ಳೋದು. ಸೊ ವಾಟ್ಸ್ಆಪ್ ಅಲ್ಲಿ ಏನ್ ಮಾಹಿತಿ ಬೇಕಾದ್ರೂ ನಂಗೆ ಮೆಸೇಜ್ ಮಾಡಿ. ಆದಷ್ಟು ಕಾಲ್ ಅಲ್ಲಿ ಎಲ್ಲಾ ಮಾಹಿತಿ ತಿಳಿಸ್ಲಿಕ್ಕಾಗಲ್ಲ, ಮಾತಾಡ್ಬಹುದು. ಬಟ್ ನಾವು ಕೆಲ್ಸದ ಒತ್ತಡದಲ್ಲಿ ಇರ್ತೀವಿ, ಅಥವಾ ಮರ್ತೋಗ್ಬಿಡ್ತೀವಿ, ಅಥವಾ ಅಷ್ಟು ಮಾಹಿತಿನ ಫೋನಲ್ಲಿ ಕೊಡ್ಲಿಕ್ಕಾಗಲ್ಲ. ಕಾಲ್ ಮಾಡಿ. ಕಾಲಲ್ಲಿ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡಿ ರಿಪ್ಲೈ ತಗೋಬಹುದು. ಕ್ಲಾಸಸ್ ತುಂಬಾ ಜನ ಕೇಳ್ತಿದ್ರಿ. ಖಂಡಿತ ಈಗ ಕ್ಲಾಸಸ್ ತಗೊಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ 8th 9th ಮೇಳ ಇದೆ, 13th ತಾಂಜೂರ್ ಪೇಂಟಿಂಗ್ ವರ್ಕ್ಶಾಪ್ ಇದೆ. ಅದಲ್ಲದೆ ಡೈಲಿ ಸ್ಯಾರಿ ಡ್ರೇಪಿಂಗ್ ತಗೋತಿರೋದ್ರಿಂದ ಕ್ಲಾಸಸ್ ಇರಲ್ಲ. ನಿಮಗೆ ಕಲಿಬೇಕು ಅನ್ನೋ ಈಗಲೂ ಇಂಟ್ರೆಸ್ಟ್ ಇದೆ, ನಂದು 5 ಸ್ಟೈಲ್ಸ್ ವಿಡಿಯೋ ತಗೋಬಹುದು. ವಿಡಿಯೋ ಹಬ್ಬಕ್ಕೂ 2 days ಮುಂಚೆ ಓಪನ್ ಆಗೋದಿಲ್ಲ. ಸೊ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ತರ ನೀವು ಉಡ್ಸ್ಕೊಳ್ಳಿ. ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.